ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗ್ತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಎದುರು ಡಿ ಗ್ಯಾಂಗ್ ಹಾಜರಾಗುವಂತಹ ಸಾಧ್ಯತೆ. ವಿಡಿಯೋ ಕಾಲ್ ಮೂಲಕ ದರ್ಶನ್ ಮತ್ತು ಪವಿತ್ರ ಸೇರಿದಂತೆ 5 ಆರೋಪಿಗಳು ಹಾಜರಾಗ್ತಾರೆ. 12 ಆರೋಪಿಗಳು ನ್ಯಾಯಾಲಯಕ್ಕೆ ಬಂದು ಹಾಜರಾಗ್ತಾರೆ. ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮಾಡಿದ್ರೆ ಟ್ರಯಲ್ ಆರಂಭ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ದಿನಾಂಕ ನಿಗದಿ ಆಗಲಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಈ ಒಂದು ಟ್ರಯಲ್ನ ಕೌಂಟ್ ಡೌನ್ ಆರಂಭವಾಗ್ತಾ ಇದೆ. ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭ ಆಗಲಿಕ್ಕಿದೆ. ಇವತ್ತು 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಎದುರು ಡಿ ಗ್ಯಾಂಗ್ ಹಾಜರಾಗುತ್ತೆ. ವಿಡಿಯೋ ಕಾಲ್ ಮುಖಾಂತರ ದರ್ಶನ್ ಪವಿತ್ರಗಳು ಸೇರಿದಂತೆ 5 ಉಳಿದಂತಹ 12 ಜನ ನ್ಯಾಯಾಲಯಕ್ಕೆ ಬಂದು ಹಾಜರಾಗ್ತಾ ಇದ್ದಾರೆ. ಈ ಒಂದು ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭ ಆದರೆ ಟ್ರಯಲ್ಸ್ ಶುರುವಾಗತ್ತೆ ಅಂತ. ಈ ಹಿಂದೆ ಏನು ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಅವರ ಬೇಲನ್ನು ವಜಾ ಮಾಡ್ತು, ಆಗ ಅವರ ಪರ ವಕೀಲರು ಹೇಳ್ತಾ ಇದ್ದಂಥದ್ದು ಟ್ರಯಲ್ಸ್ ಶುರುವಾದ ಮೇಲೆ, ಅದು ಆದಷ್ಟು ಬೇಗ ಶುರುವಾದರೆ ಇದು ಒಂದು ರೀತಿಯಲ್ಲಿ ಆದಷ್ಟು ಬೇಗ ಒಂದು ಪ್ರಕರಣ ಇತ್ಯರ್ಥ ಆಗುತ್ತೆ. ಮೇಲಾಗಿ ಸುಪ್ರೀಂ ಕೋರ್ಟ್ನ ಡೆಸ್ಕ್ ಹೇಳಿದ್ದಂಥದ್ದು ಹೌದು. ಯಾಕೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಒಂದು ಪ್ರಕರಣವನ್ನು ಇತ್ಯರ್ಥಗೊಳಿಸಿ ಜಾಸ್ತಿ ಎಳೆಯಕ್ಕೆ ಹೋಗಬೇಡಿ, ಲ್ಯಾಗ್ ಮಾಡಬೇಡಿ ಅಂತ. ಹೀಗಾಗಿ ಟ್ರಯಲ್ಸ್ ಯಾವತ್ತು ಆರಂಭ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಸಹಜವಾಗಿತ್ತು, ಅದರಲ್ಲೂ ದರ್ಶನ್ ಪರ ವಕೀಲರಿಗೆ ಮೇಲಾಗಿ. ಹೀಗಾಗಿ ಇವತ್ತು ದರ್ಶನ್ ಪವಿತ್ರ ಸೇರಿದಂತೆ 5 ಜನ VC ಮುಖಾಂತರ, ಉಳಿದವರು 12 ಜನ ಜಡ್ಜ್ ಎದುರು ಹಾಜರಾಗ್ತಾ ಇದ್ದಾರೆ. ಈ ಮಧ್ಯೆ ನಟ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ಸಿಗುತ್ತಾ? ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಇವತ್ತು ಆದೇಶ ಕೊಡಲಿಕ್ಕಿದೆ. ಜೈಲಧಿಕಾರಿಗಳು ಕೋರ್ಟ್ ಆದೇಶವನ್ನು ಲಘುವಾಗಿ ಪರಿಗಣಿಸಿದ್ದಾರೆ. ಕೋರ್ಟ್ ಹೇಳಿದರೂ ಕೂಡ ಕನಿಷ್ಠ ಸೌಕರ್ಯಗಳನ್ನು ನೀಡಿಲ್ಲ. ಪಕ್ಕದ ಸೆಲ್ನಲ್ಲಿರುವಂತಹ ಪಾಕಿಸ್ತಾನದವರಿಗೆ ಎಲ್ಲ ಸೌಲಭ್ಯ ಇದೆ, ದರ್ಶನ್ಗಿಲ್ಲ. ನಮ್ಮ ಆರೋಪಿಗೆ ಯಾಕೆ ಹೀಗೆ ಎಂದು ದರ್ಶನ್ ಪರ ವಕೀಲರು ಪ್ರಶ್ನಿಸಿದ್ರು. ಕಳೆದ ಸಲ ಜಡ್ಜ್ ಬಳಿ ವಿಷವನ್ನು ಕೇಳಿ ಅಚ್ಚರಿ ಮೂಡಿಸಿದ್ದಂತಹ ದರ್ಶನ್ ಅವರು ಇವತ್ತು ದರ್ಶನ್ ಏನು ಕೇಳ್ತಾರೆ ಅನ್ನುವುದೇ ಬಹುದೊಡ್ಡ ಸಸ್ಪೆನ್ಸ್ ಆಗಿದೆ. ಹೆಚ್ಚುವರಿ ಹಾಸಿಗೆ ದಿಂಬು ದರ್ಶನ್ಗೆ ಏನಾರು ಸಿಗುತ್ತಾ ಅನ್ನುವಂತಹ ಆದೇಶ ಇವತ್ತು. ಮೂಲ ಸೌಕರ್ಯಗಳನ್ನೇ ಕೊಟ್ಟಿರಲಿಲ್ಲ ಆಸ್ ಪರ್ ದ ಜೈಲ್ ಮ್ಯಾನ್ಯುಯಲ್ ದರ್ಶನ್ ಅವರಿಗೆ. ಇದನ್ನ ಪ್ರಶ್ನೆ ಮಾಡಿದ್ರು. ದರ್ಶನ್ ಪಕ್ಕದಲ್ಲಿರುವಂತಹ ಪಾಕಿಸ್ತಾನದವರಿಗೆ ಎಲ್ಲ ಥರದ ಸೌಲಭ್ಯವನ್ನು ಕೊಟ್ಟಿದ್ದಾರೆ, ನಮ್ಮ ಕಕ್ಷಿದಾರರು ದರ್ಶನ್ ಅವರಿಗೆ ಯಾಕೆ ಮಿನಿಮಮ್ ಬೇಸಿಕ್ ಫೆಸಿಲಿಟೀಸ್ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಮಾಡಿದ್ರು. ಮೇಲಾಗಿ ಕೋರ್ಟ್ನ ಆದೇಶವಿದ್ರೂ ಜೈಲಧಿಕಾರಿಗಳು ಕೊಟ್ಟಿಲ್ಲ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಇವತ್ತಿನ ಸಿಸಿಎಚ್ ಕೋರ್ಟ್ನ ಆದೇಶದಲ್ಲಿ ಏನಾದರೂ ದರ್ಶನ್ ಅವರಿಗೆ ಅವರ ಅನಾರೋಗ್ಯದ ಪರಿಸ್ಥಿತಿಗೆ ತಕ್ಕಂತೆ ಅಟ್ಲೀಸ್ಟ್ ಬೇಸಿಕ್ ಫೆಸಿಲಿಟೀಸ್ ವೈಸ್ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬನ್ನೇನಾದರೂ ಕೊಡುವಂಥ ಆದೇಶವನ್ನು ನ್ಯಾಯಾಧೀಶರು ಕೊಡ್ತಾರಾ ಅನ್ನುವಂಥ ಒಂದು ಕುತೂಹಲ. ಆದೇಶವನ್ನು ಲಘುವಾಗಿ ಪರಿಗಣಿಸಿರೋದಕ್ಕೆ ಜೈಲಧಿಕಾರಿಗಳ ಮೇಲೆ ಏನಾದರೂ ಕ್ರಮ ಆಗುತ್ತಾ ಅನ್ನುವಂಥ ನಿರೀಕ್ಷೆಯೂ ಕೂಡ ಇದೆ. ಈ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಟ್ರಯಲ್ ಆರಂಭವಾಗ್ತಾ ಇದೆ. ಟ್ರಯಲ್ ಫ್ರೇಮ್ ಫಿಕ್ಸ್ ಆಗಲಿಕ್ಕಿದೆ. ಈ ಮಧ್ಯದಲ್ಲಿ ಇದು ಅನಾರೋಗ್ಯದ ಪರಿಸ್ಥಿತಿ. ದರ್ಶನ್ ಅವರು ಈ ಹಿಂದೆ ವಿಡಿಯೋ ಕಾಲ್ ಮುಖಾಂತರ ಹಾಜರಾದಾಗ ನನಗೆ ವಿಷ ಕೊಟ್ಬಿಡಿ ಅಂತೆಲ್ಲ ಕೇಳಿದರು. ಅಂದರೆ ಆ ಮಟ್ಟಕ್ಕೆ ಖಿನ್ನತೆಗೆ ಒಳಗಾಗಿದ್ದಾರಾ? ಸರಿಯಾದಂಥ ರೀತಿ ಸೌಲಭ್ಯಗಳಿಲ್ವಾ? ದರ್ಶನ್ ಹೇಳ್ತಾ ಇದ್ರು, ನನ್ನ ಬಟ್ಟೆ ವಾಸನೆ ಬರ್ತಾ ಇದೆ, ಕೈಯಲ್ಲಿ ಫಂಗಸ್ ಬೆಳೀತಾ ಇದೆ, ಬಿಸಿಲು ನೋಡಿಲ್ಲ, ಸ್ನಾನ ಮಾಡಿಲ್ಲ. ಇಷ್ಟೊಂದು ಕ್ರೌರ್ಯನ ಇವರೊಂದು ವಿಚಾರಕ್ಕೆ ಅನ್ನುವಂಥ ಪ್ರಶ್ನೆ ಬಂದಿತ್ತು. ಹೀಗಾಗಿ ಕೋರ್ಟ್ ಆದೇಶ ಕೊಟ್ಟಿತ್ತು, ಬೇಸಿಕ್ ನೀಡ್ಸ್ನ ಒಂದು ದಿಂಬಿರಬಹುದು, ಹಾಸಿಗೆ ಇರಬಹುದು, ವಾಕಿಂಗ್ಗೆ ಅವಕಾಶ ಇರಬಹುದು, ಇದೆಲ್ಲವನ್ನು ಮಾಡಿಕೊಡಿ ಅಂತ ಆದೇಶ ಇತ್ತು. ಅದಾಗಿಯೂ ಕೊಟ್ಟಿಲ್ಲ ಅನ್ನೋದರ ಮಧ್ಯೆ ಇವತ್ತಿನ ಕೋರ್ಟ್ನ ಆದೇಶದ ಮೇಲೆ ಎಲ್ಲರ ನಿರೀಕ್ಷೆ ಹೆಚ್ಚಾಗಿರುವಂಥದ್ದು.